ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಕಡುಗೆಂಪು ಬಣ್ಣದಲ್ಲಿ ಚಂದಿರ ಕಾಣಿಸ್ತಿದ್ದಾನೆ. ದೇಶದೆಲ್ಲೆಡೆ ಖಗ್ರಾಸ ಪೂರ್ಣ ಚಂದ್ರಗ್ರಹಣ ಗೋಚರ ಆಗಿದೆ. ಕಡುಗೆಂಪು ವರ್ಣದಲ್ಲಿ ಚಂದಿರ, ಬೆಳದಿಂಗಳ ಬಣ್ಣದಲ್ಲಿರುವಂತಹ ಚಂದಿರ ರಕ್ತ ವರ್ಣಕ್ಕೆ ತಿರುಗಿದ್ದಾನೆ. ನಭೋಮಂಡಲದಲ್ಲಿ ನೆರಳು ಬೆಳಕಿನ ವಿಸ್ಮಯ ನಡೆದಿದೆ. ಮತ್ತೊಂದು ವಿಸ್ಮಯಕಾರಿ ವಿದ್ಯಮಾನಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ರಕ್ತ ಚಂದಿರನನ್ನ ಸದ್ಯ ಜನ ಬೇರೆ ಬೇರೆ ಭಾಗಗಳಲ್ಲಿ ಕಣ್ತುಂಬಿಕೊಳ್ತಿದ್ದಾರೆ. ಧಾರ್ಮಿಕ ಅನುಷ್ಠಾನವನ್ನು ಮಾಡುವವರು ಕೂಡ ಹೊರಗಡೆ ಬಂದು ಈ ಮಧ್ಯಕಾಲ ಏನಿದೆ, ಗ್ರಹಣದ ಮಧ್ಯಕಾಲ, ಅದನ್ನು ವೀಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಮೈಸೂರಿನ ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಶಲ್ವಪಿಳ್ಳೈ ಅಯ್ಯಂಗರ್ ಅವರ ನಿವಾಸ, ಅಲ್ಲಿನ ನೇರ ದೃಶ್ಯಗಳು. ಕ್ಲಿಯರ್ ಆಗ್ತಾ ಇದೆ. ಬರ್ತಾ ಇದ್ದಾರೆ ಈ ಸ್ವಲ್ಪ ಈ ಮೋಡ ಹೋಗಿದ ತಕ್ಷಣ ಸಹಜ ಕುತೂಹಲದಿಂದ ಕೇಳ್ತಾ ಇದ್ದೀನಿ. ಈಗ ಏನವರು ಚಂದ್ರನನ್ನ ಗಮನಿಸ್ತಿದ್ದಾರೆ, ಆ ಮಧ್ಯಕಾಲನ್ನ ವೀಕ್ಷಣೆ ಮಾಡ್ತಿದ್ದಾರೆ, ಅದು ಈ ಅನುಷ್ಠಾನದ ಭಾಗವಾಗಿ ಇಂತಿಷ್ಟೇ ಹೊತ್ತು ವೀಕ್ಷಣೆ ಮಾಡಬೇಕು ಅನ್ನೋದೇನಾದರೂ ಇದೆಯಾ? ಆ ಥರದ್ದೇನಾದರೂ ಉಲ್ಲೇಖಗಳಿದೆಯಾ? ಈಗ ತರ್ಪಣವನ್ನು ಕೊಡಲಿಕ್ಕೆ ಮತ್ತು ಇದು ಪ್ರಬಲವಾದಂತಹ ಸಮಯ ಮಂತ್ರೋಚ್ಚಾರಣೆಗೆ ಮತ್ತು ಮಂತ್ರದ ಸಿದ್ಧಿಗಳಿಗೆಲ್ಲ. ನಿಮಗೆ ಗೊತ್ತಾಗೋದು ಹೇಗೆ? ಈಗ ದೃಶ್ಯ ಮಾಧ್ಯಮ ಇದೆ. ಹೌದು. ಅವಾಗ ಗೊತ್ತಾಗ್ತಾ ಇರಲಿಲ್ಲ ಹಿಂದಿನ ಕಾಲದಲ್ಲಿ. ಅವಾಗ ನೀವು ನೋಡಿಯೇ ತಿಳ್ಕೊಬೇಕಾಗಿತ್ತು. ಚಂದ್ರಗ್ರಹಣ ನೋಡೋದ್ರಿಂದ ಏನು ತೊಂದರೆ ಇಲ್ಲ. ಅವರು ನೋಡಿ ಏನ್ ಮಾಡ್ತಾ ಇದ್ದಾರೆ, ನೋಡಿ ನಮಸ್ಕಾರ ಮಾಡ್ತಾ ಇದ್ದಾರೆ. ನಮಸ್ಕಾರ ಮಾಡಿ ಚಂದ್ರನಿಗೆ ಸಂಬಂಧಪಟ್ಟ ಕೆಲವಷ್ಟು ಶ್ಲೋಕಗಳನ್ನ ಅವ್ರ ಮನಸ್ಸಿನಲ್ಲಿ ಹೇಳ್ಕೊತಾ ಇದ್ದಾರೆ. ನೀವು ನೋಡಿ, ಗಮನಿಸಿ ಆ ದೃಶ್ಯಗಳಲ್ಲೆಲ್ಲ. ನಂತರದಲ್ಲಿ ಅವರು ಅವರ ವಿಧಿವಿಧಾನಗಳನ್ನ, ಅಂದ್ರೆ ಅವರ ಅನುಷ್ಠಾನದ ವಿಧಿವಿಧಾನಗಳನ್ನು ಮುಂದುವರಿಸ್ತಾರೆ. ಈಗ ತರ್ಪಣ ಕೊಡುವರು, ತರ್ಪಣ ವಿಶೇಷವಾಗಿ ಹೇಳಿದೆ. ಶ್ರಾದ್ದಾದಿಗಳನ್ನು ಇನ್ನೊಂದು ತುಂಬಾ ಪ್ರಮುಖವಾದಂಥ ಅಂಶ. ಶ್ರಾದ್ದಾದಿಗಳು ಬಂದಿದ್ರೆ, ಶ್ರಾದ್ದಾದಿಗಳಲ್ಲಿ ಭೋಜನವನ್ನ ಹೇಳಿದೆ, ಅವಾಗ ಅದನ್ನ ಮುಂದಿನ ದಿನದಲ್ಲಿ ಮಾಡ್ಕೋಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಯಾಕಂದ್ರೆ ಬ್ರಾಹ್ಮಣರ ಭೋಜನ ಮಾಡಿಸ್ಲಿಕ್ಕಾಗಲ್ಲ. ಅವಾಗ ತರ್ಪಣವನ್ನು ಮಾತ್ರ ಹೇಳಿದೆ, ಶ್ರಾದ್ದಾದಿಗಳನ್ನ ಮುಂದಿನ ದಿನಕ್ಕೆ ಮಾಡ್ಕೋಬೇಕು ಅನ್ನೋದು ಶಾಸ್ತ್ರದಲ್ಲಿ ಲಿಖಿತವಾಗಿರ್ತಕ್ಕಂಥದ್ದು. ಇದು ಕೂಡ ಅನುಷ್ಠಾನದ ಭಾಗವೇ. ಮಧ್ಯದಲ್ಲಿ ಇದಾನ, ಹಾಗಿದ್ರೆ ನಾವು ಈ ಮಂತ್ರವನ್ನ ಉಚ್ಚಾರಣೆ ಮಾಡಬೇಕು, ಯಾವ ಮಂತ್ರ ಸಿದ್ಧಿ, ಯಾಕಂದ್ರೆ ತುಂಬಾ ಪವರ್ಫುಲ್ ಅವಾಗ. ಅಂದ್ರೆ ಗ್ರಹಣದ ಈ 3 ಗಂಟೆ 27 ನಿಮಿಷದ ಅವಧಿ ಏನಿದೆ, ಅದರಲ್ಲಿ ಮಧ್ಯಭಾಗ ಈಗೇನ್ ನಡೀತಾ ಇದೆ, ಪೂರ್ಣವಾಗಿ ಚಂದ್ರ ಕಾಣೋಲ್ವಲ್ವಾ, ಆ ಒಂದು ಟೈಮ್ ಏನಿದೆ, ಆ ಒಂದು ಗಳಿಗೆಗಳು, ಆ ನಿಮಿಷಗಳು, ಅದು ತುಂಬಾ ಪ್ರಧಾನ. ಅವಾಗ ತುಂಬಾ ಪ್ರಬಲವಾಗಿರುತ್ತೆ, ತುಂಬಾ ಪ್ರಬಲವಾಗಿರುತ್ತೆ. ನಾನು ಹೇಳಿದ, ಅನುಷ್ಠಾನ ಮಾಡ್ತಕ್ಕಂಥವ್ರಿಗೂ, ತಾಂತ್ರಿಕರಿಗೂ, ಅಭಿಚಾರ ಮಾಡ್ತಕ್ಕಂಥವ್ರಿಗೂ, ಎಲ್ಲರಿಗೂ ಕೂಡ, ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಬಯಸ್ತಕ್ಕಂಥವ್ರಿಗೂ ಎಲ್ಲರಿಗೂ ಕೂಡ ಈ ಸಮಯ ಅತಿ ಶ್ರೇಷ್ಠ. ಈ ಸಮಯದಲ್ಲಿ ಮಂತ್ರಗಳ ಒಂದು ಸ್ವರಗಳು ತಾರಕಕ್ಕೆ ಇರುತ್ತೆ. ಅರ್ಥಾತ್ ಅವರು ಜೋರ್ ವಾಯ್ಸ್ನಲ್ಲಿ ಮಂತ್ರ ಉಚ್ಚಾರಣೆಯನ್ನು ಜಾಸ್ತಿ ಮಾಡ್ತಾರೆ. ಯಾಕಂದರೆ ಈ ಸಮಯದಲ್ಲಿ ಇನ್ನೂ ಜಾಸ್ತಿ ಫಲವನ್ನು ಕೊಡುತ್ತೆ. ಏನು ಒಂದು ಸಲ ಉಚ್ಚಾರಣೆ ಮಾಡಿದರೆ ಗ್ರಹಣದ ಸಮಯದಲ್ಲಿ 1,000, ಈ ಸಮಯದಲ್ಲಿ 1 ಸಲ ಉಚ್ಚಾರಣೆ ಮಾಡಿದರೆ 10,000 ಫಲ ಮಧ್ಯಭಾಗದಲ್ಲಿದ್ದಾಗ. ಅವಾಗ ಏನು ಮಾಡ್ತಾರೆ, ಆದಷ್ಟು ಸಂಖ್ಯೆಯಲ್ಲಿ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ ಈ ಟೈಮಲ್ಲಿ. ನಿಜ. ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ. ನೇರ ದೃಶ್ಯ ಮಂಗಳೂರು ಹಾಗೆ ಬೆಂಗಳೂರಿನದ್ದು. ಚಂದಿರ ಯಾವ ರೀತಿ ಕಾಣಿಸ್ತಿದ್ದಾನೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಮೋಡದ ಕಾಟ ಇದೆ, ಬಹುಶಃ ಅದಕ್ಕಾಗಿ ಬೆಂಗಳೂರಿನ ದೃಶ್ಯಗಳು ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಬಟ್ ಮಂಗಳೂರಿನಲ್ಲಿ ಅಷ್ಟಾಗಿ ಮೋಡ ಇಲ್ಲ, ಕಡುಗೆಂಪು ಬಣ್ಣದಲ್ಲಿ ಚಂದಿರ ಕಾಣಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ನೀವಾಗಲೇ ಉಲ್ಲೇಖ ಮಾಡ್ತಾ ಇದ್ರೆ ಇದೆ, ಏನು ಮಾಡಬಹುದು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈಗಲೂ ಕೂಡ ನಾವು ಮಾತನಾಡ್ತಾ ಇದ್ವಿ. ಎಲ್ಲೋ ಒಂದು ಕೇಳಿದ್ದನ್ನ ಹಾಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾರೋ ಜ್ಯೋತಿಷಿಗಳು ಅವರು ಒಂದು ವಿಚಾರವನ್ನು ಉಲ್ಲೇಖ ಮಾಡ್ತಾ ಇದ್ರು. ಈ ಗ್ರಹಣ ಕಾಲದಲ್ಲಿ ಗಂಡ ಹೆಂಡತಿ ಒಂದಾದರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ಯಾರೋ ಉಲ್ಲೇಖ ಮಾಡ್ತಾ ಇದ್ರು. ಅದು ನಿಜಾನಾ? ನಿಜಕ್ಕೂ ಹಾಗಾಗತ್ತಾ? ಎಲ್ಲವನ್ನೂ ಕೂಡ ನೀವು ಬಿಟ್ಟು ಕಂಪ್ಲೀಟ್ ಧ್ಯಾನದಲ್ಲೇ ಮಗ್ನರಾಗಿರಬೇಕು ಈ ಸಂದರ್ಭದಲ್ಲಿ ಅಂತ ಶಾಸ್ತ್ರ ಹೇಳುವಂತಹ ಸಂದರ್ಭದಲ್ಲಿ ಆ ಪ್ರಕ್ರಿಯೆಯನ್ನು ನಡೆಸೋದು ಸರಿನಾ, ಅಥವಾ ಅದಕ್ಕೆ ನಿಜಕ್ಕೂ ಅದು ಶಾಸ್ತ್ರದಲ್ಲಿ ಅದರ ಬಗ್ಗೆ ಏನಾದರೂ ಮೆನ್ಷನ್ ಇದೆಯಾ ಅಂತೇಳಿ? ಖಂಡಿತವಾಗಿಯೂ ಇದು ತಪ್ಪು ಕಲ್ಪನೆ. ನೀವು ಯೋಚನೆ ಮಾಡಿ, ಮಲಮೂತ್ರಾದಿ ವಿಸರ್ಜನೆಯನ್ನೇ ಮಾಡಬಾರ್ದು, ಹೌದು, ಉಗುರನ್ನ ಕಚ್ಚಬಾರ್ದು ಅಂತ ಹೇಳುತ್ತೆ, ಆಹಾರವನ್ನೇ ಸೇವನೆ ಮಾಡಬಾರ್ದು. ಅಂಥದ್ರಲ್ಲಿ ಗಂಡ ಹೆಂಡತಿ ಇಬ್ಬರು ಇರ್ತಕ್ಕಂಥದ್ದು ಸರ್ವಥಾ ನಿಷಿದ್ಧ.
ಯಾಕೆ ನಿಷಿದ್ಧ, ಅದು ಅಲ್ಲೆಲ್ಲೋ ನಡೆಯುತ್ತಲ್ಲ, ಇಲ್ಲಿ ಯಾಕೆ ನಿಷಿದ್ಧ? ಇದು ನಂಬಿಕೆ ಇದ್ದಂಥವ್ರಾದರೆ, ನಂಬಿಕೆ ಇರುವಂಥ ಒಂದು ವ್ಯಕ್ತಿಗಳಾದರೆ, ಶಾಸ್ತ್ರವನ್ನು ಒಪ್ಪುವಂಥವರಾದರೆ ಗ್ರಹಣ ಕಾಲದಲ್ಲಿ ದೇವತಾ ಆರಾಧನೆ ಸ್ಪಷ್ಟ. ನಾನು ನಿಮಗೆ ಹೇಳಿದೆ, ಈ ಟೈಮಲ್ಲಿ ಅಕಾಲಿಕವಾಗಿ ಕತ್ತಲು ಬರೋದರಿಂದ ಕೆಲವಷ್ಟು ನೆಗೆಟಿವ್ ಎನರ್ಜಿಗಳ ಸಂಚಾರ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ನಕಾರಾತ್ಮಕವಾದಂಥ ಶಕ್ತಿಗಳು. ಹಾಗಾಗಿ ಈ ಸಂದರ್ಭದಲ್ಲಿ ಅದು ಸರ್ವಥಾ ಸಲ್ಲ, ಇದು ಶಾಸ್ತ್ರದಲ್ಲಿ ಇಲ್ಲ, ಸೇರಬಾರ್ದು ಅಂತಲೇ ಹೇಳುತ್ತೆ. ಓಕೆ. ಚಂದ್ರ ಮನಃಕಾರಕ ಅಂತ ಹೇಳ್ತಾರೆ. ಅಂದರೆ ಚಂದ್ರನ ಪ್ರಭಾವ ಮನಸ್ಸಿನ ಮೇಲೆ ಅಂತ ಹೇಳಿ. ಈಗ ಯಾವ ರಾಶಿಯವರು ಯಾವ ರೀತಿ ಅನ್ನೋದನ್ನೆಲ್ಲ ನೀವಾಗಲೇ ವಿವರಿಸಿದ್ರಿ. ಚಂದ್ರ ಗ್ರಹಣದಿಂದಾಗಿ ಮನಸ್ಸಿಗೆ ಯಾರ್ದಾದ್ರೂ ಯಾರ ಮೇಲೆ ಪ್ರಭಾವ ಇದೆಯೋ ಅವರಿಗೆ ಮನಸ್ಸಿಗೆ ಕ್ಷೋಭೆ, ಮಾನಸಿಕ ಒತ್ತಡ, ಈ ರೀತಿಯಾದಂಥ ಒಂದು ಅನುಭವಗಳಾಗುವಂತಹ ಸಾಧ್ಯತೆಗಳಿದೆಯಾ ಅಂತ ಹೇಳಿ. ಆದರೆ ಅದು ಯಾವ ಕಾಲಘಟ್ಟದಲ್ಲಾಗತ್ತೆ, ಎಷ್ಟು ಸಮಯದಲ್ಲಾಗತ್ತೆ ಅಂತ? ಖಂಡಿತ. ಮೊದಲನೇದಾಗಿ ನೀವು ಕೇಳಿದಂಥ ಪ್ರಶ್ನೆ, ನಂತರದಲ್ಲಿ ರಕ್ತವರ್ಣ ಚಂದ್ರನ ಬಗ್ಗೆ ನಾನು ನಂತರದಲ್ಲಿ ನಿಮಗೆ ಹೇಳ್ತೀನಿ. ಇವಾಗ ನೀವು ಕೇಳಿದಂಥ ಪ್ರಶ್ನೆ, ಚಂದ್ರ ಮನಃಕಾರಕ, ಚಂದ್ರ ಮಾತೃಕಾರಕ. ಚಂದ್ರ ಅಂತ ಹೇಳಿದರೆ ಅವನು ಮುತ್ತಿಗೆ ಅಧಿಪತಿ, ಸಮುದ್ರದ ಪ್ರಾಡಕ್ಟ್ಸ್ ಏನು ಹೇಳ್ತೀವಿ, ಸಮುದ್ರದ ಉತ್ಪನ್ನಗಳು, ಅದಕ್ಕೆ ಅಧಿಪತಿ ಆತ. ತರುಲತೆಗಳಿಗೆ ಅಧಿಪತಿ, ಕೋಮಲವಾದಂಥ ಹೂವುಗಳಿಗೆ ಅಧಿಪತಿ. ಈ ಹರ್ಬ್ಸ್ ಅಂತ ಏನು ಹೇಳ್ತೀವಿ, ಔಷಧೀಯ ಸಸ್ಯಗಳಿಗೆ ಅಧಿಪತಿ. ಅಕಾಲಿಕವಾಗಿ ಚಂದ್ರ ಮರೆಯಾಗೋದ್ರಿಂದ, ಈಗ ನೋಡಿ, ಇದನ್ನು ವಿಜ್ಞಾನ ಕೂಡ ಒಪ್ಪತ್ತೆ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನದಿಯ ಪಾತ್ರದಲ್ಲಿ ಏರಿಳಿತಗಳಾಗ್ತಕ್ಕಂಥದ್ದು, ಜೊತೆಗೆ ಸಮುದ್ರದ ಅಲೆಗಳಲ್ಲಿ ಏರಿಳಿತ ಆಗ್ತಕ್ಕಂಥದ್ದನ್ನು ವಿಜ್ಞಾನ ಕೂಡ ಒಪ್ಪತ್ತೆ. ಹಾಗಿದ್ರೆ ಮನುಷ್ಯನ ಮನಸ್ಸು, ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಬ್ಲಡ್ಡು ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ನೀವು ಸಾಧಾರಣವಾಗಿ ನೀವು ಆಡು ಭಾಷೆಯಲ್ಲಿ ಕೇಳಿರ್ಬೋದು, ಅವ್ರ ಹತ್ರ ಮಾತಾಡಬೇಡ, ಅಮಾವಾಸ್ಯೆಗೊಂದು ಹುಣ್ಣಿಮೆಗೊಂದು. ಹೌದು ಹೌದು ಹೌದು, ಅಮಾವಾಸ್ಯೆಗೊಂಥರ ಹುಣ್ಮೆಗೊಂಥರ. ಯಾಕಂದ್ರೆ ನಮ್ಮ ದೇಹದಲ್ಲಿ ಜಾಸ್ತಿ ಪ್ರಮಾಣದ ದ್ರವ ಇದೆ, ರಕ್ತ. ಅದು ಕೂಡ ಈ ಗ್ರಾವಿಟೇಷನಲ್ ಫೋರ್ಸ್ಗೆ, ಅಂದರೆ ಚಂದ್ರನ ನಡೆಗೆ ಅನುಗುಣವಾಗಿ ವರ್ತಿಸ್ತಾ ಇರುತ್ತೆ. ಈ ಚಂದ್ರಗ್ರಹಣದಿಂದ ಅಕಾಲಿಕವಾಗಿ ಕತ್ತಲೆ ಆಗೋದ್ರಿಂದ ತರುಲತೆಗಳ ಮೇಲೆ ಪರಿಣಾಮ ಬೀರುತ್ತೆ. ತರುಲತೆಗಳು ಸರಿಯಾಗಿ ಬೆಳೆಯಲ್ಲ. ಅಲೆಗಳ ಮೇಲೆ, ಈಗ ಹುಣ್ಣಿಮೆ ಅಂತ ಅಂದ್ಕೊಂಡು ಅಲೆಗಳ ಉಬ್ಬರಗಳೆಲ್ಲ ಇರ್ತವೆ, ಅದು ಆಲ್ ಆಫ್ ಎ ಸಡನ್ ನಿಲ್ಲತ್ತೆ. ಯಾಕಂದರೆ ಚಂದ್ರ ಕಾಣೋಲ್ಲ, ಆ ಆಕರ್ಷಣೆ ಕಮ್ಮಿ ಆಗತ್ತೆ. ಅವಾಗ ಹೌದು, ಅದರ ಎಫೆಕ್ಟ್ ಆಗುತ್ತೆ. ಇಷ್ಟೆಲ್ಲ ಎಫೆಕ್ಟ್ ಆದಮೇಲೆ ಮನಸ್ಸಿನ ಮೇಲೆ ಎಫೆಕ್ಟ್ ಆಗಲ್ವಾ? ನೀವು ಕೇಳಿದಂಥ ಪ್ರಶ್ನೆ. ಖಂಡಿತವಾಗಿಯೂ ಮನುಷ್ಯನ ಮನಸ್ಸಿನ ಮೇಲೆ ಎಫೆಕ್ಟ್ ಆಗುತ್ತೆ. ನೀವು ಈ ಒಂದು ಪರಿಣಾಮವನ್ನು 2.5-3 ತಿಂಗಳ ಒಳಗಡೆಗೆ ನೀವು ನೋಡಬಹುದು. ಏನಾಗುತ್ತೆ ಹಾಗಿದ್ರೆ ಜನಗಳ ಮನಸ್ಸಿನ ಮೇಲೆ? ಜನಗಳ ಯೋಚನೆಯಲ್ಲಿ ನಕಾರಾತ್ಮಕತೆ ಜಾಸ್ತಿ ಆಗುತ್ತೆ, ಆತ್ಮಹತ್ಯಾ ಆಲೋಚನೆಗಳು ಜಾಸ್ತಿ ಆಗುತ್ತೆ. ಓಕೆ. ಯಾವಾಗ ಮನಸ್ಸು ದೃಢವಾಗಿರುತ್ತೆ ಆವಾಗ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ ಇರುತ್ತೆ. ಯಾವಾಗ ಮನಸ್ಸು ವೀಕ್ ಆಗುತ್ತೆ ಆವಾಗ ಚಿಕ್ಕ ಚಿಕ್ಕ ಸಮಸ್ಯೆಗಳೇ ಹೆಚ್ಚಾಗ್ತಾ ಹೋಗುತ್ತೆ. ದಾವಣಗೆರೆಯ ರಾಯರ ಮಠದ ದೃಶ್ಯಗಳಿಗೂ ಗ್ರಹಣ ಮಧ್ಯಕಾಲ ಆಗೋಯ್ತು. 11 ಗಂಟೆ 45 ನಿಮಿಷ ಆಗ್ತಾ ಬಂತು ಅಂತ 50 ನಿಮಿಷನೇ ಆಗೋಯ್ತು. ಈ ಪ್ರಕ್ರಿಯೆ ಏನು ಅಂಥೇಳಿ, ಈ ಹೋಮ ಹವನಗಳು ಏನು ಅಂತ ನಾನು ನಿಮಗೆ ಹೇಳಿದ ಹಾಗೆ, ಒಂದು ಆಹುತಿ ಕೊಟ್ಟರೆ ಸಾವಿರಾರು ಆಹುತಿಗೆ ಸಮ. ನೀವಾಗಲೇ ಉಲ್ಲೇಖ ಮಾಡಿದ್ರಿ. ಹೌದು. ಮಧ್ಯಕಾಲದಲ್ಲಿ ಇನ್ನೂ ಜಾಸ್ತಿ ಜಪದ ಒಂದು ಸಮಯವನ್ನು, ಆ ಸಮಯದ ಲಾಭವನ್ನು ತಮ್ಮ ಪುಣ್ಯದ ಅರ್ಜನೆಗಾಗಿ, ಅಂದರೆ ಪುಣ್ಯ ಸಂಪಾದನೆಗಾಗಿ ಅವರೆಲ್ಲ ಬಳಸ್ಕೊತಾ ಇದ್ದಾರೆ. ಹಾಗಾಗಿ ಅಲ್ಲೆಲ್ಲ ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ. ಈ ಹೋಮ ಹವನಗಳು ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ, ಈ ಒಂದು ಗ್ರಹಣದ ದೋಷದ ಒಂದು ಪರಿಣಾಮವನ್ನು ತಗ್ಗಿಸ್ಲಿಕ್ಕಾಗಿ ಎಲ್ಲರಿಗೂ ಕೂಡ ಸಂಕಲ್ಪ ಮಾಡಿ ಹೋಮಗಳು ನಡೀತಾ ಇರುತ್ತೆ. ಈ ಸಮಯದಲ್ಲಿ ಮಾಡುವಂಥ ಹೋಮಗಳು ಕೂಡ ತುಂಬ ಪ್ರಭಾವಿಯುತವಾಗಿರುತ್ತೆ. ಯಾಕಂದರೆ ಈಗ ಅಂಧಕಾರ ತುಂಬಿರೋದ್ರಿಂದ ನಕಾರಾತ್ಮಕ ಶಕ್ತಿ ಅಥವಾ ರಾಕ್ಷಸರ ಒಂದು ಆರ್ಭಟ ಜಾಸ್ತಿ ಆಗೋ ಸಂದರ್ಭದಲ್ಲಿ ದೇವರಿಗೆ ಅವರು ಹವಿಸ್ಸಿನ ಮುಖಾಂತರ ಬಲವನ್ನು ಕೊಡ್ತಾ ಇದ್ದಾರೆ. ಈಗ ನಾವು ಬಲಕ್ಕೋಸ್ಕರ ನಾವೇನನ್ನು ಆಶ್ರಯಿಸ್ತೀವಿ? ಆಹಾರವನ್ನು ಆಶ್ರಯಿಸ್ತೀವಿ. ಹೌದು. ನಾವು ಆಹಾರ ತಿಂದರೆ ನಮಗೆ ಬಲ ಬರುತ್ತೆ. ದೇವತೆಗಳಿಗೆ ಹೇಗೆ ಬಲ ಬರುತ್ತೆ? ದೇವತೆಗಳಿಗೆ ಹೋಮ ಹವನದಿಂದ ಬಲ ಬರುತ್ತೆ. ಈಗ ಆ ಪ್ರಭಾವವನ್ನು, ರಾಹು ಪ್ರಭಾವವನ್ನು ತಗ್ಗಿಸಬೇಕು ಅಂತ ಹೇಳಿದ್ರೆ ದೇವತೆಗಳ ಬಲವನ್ನು ನಾವು ಹಿಗ್ಗಿಸ್ಬೇಕು.
ಜಾಸ್ತಿ ಮಾಡಬೇಕು. ಹಾಗಾಗಿ ಆ ಹೋಮ ಹವನಗಳೆಲ್ಲ ನಡೀತಾ ಇದೆ. ನೀವಾಗಲೇ ರಕ್ತವರ್ಣದ ಚಂದಿರನ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ರಿ. ಆ ಕಡುಗೆಂಪು ಬಣ್ಣನೇ ಎಲ್ಲೋ ಒಂದು ಕಡೆ ಅಳುಕು, ರಕ್ತವರ್ಣದ ಚಂದ್ರಗ್ರಹಣ ಅನ್ನುವಂಥ ಕಾರಣಕ್ಕಾಗಿ ಪರಿಣಾಮಗಳು ಕೂಡ ರಣ ಅನ್ನೋ ರೀತಿ ಇರುತ್ತವ ಅನ್ನುವಂಥದ್ದು ಜನಸಾಮಾನ್ಯರಲ್ಲಿರುವಂಥ ಒಂದು ಸಾಮಾನ್ಯ ಪ್ರಶ್ನೆ. ನೀವು ಇದನ್ನ ಯಾವ ರೀತಿ ನೋಡ್ತೀರಿ ಅಂತ? ಬೃಹತ್ ಸಂಹಿತೆಯಲ್ಲಿ ಈ ವಿಚಾರ ಉಲ್ಲೇಖ ಆಗಿದೆ. ನಾನು ಯಾವೆಲ್ಲ ವಿಚಾರಗಳನ್ನು ಹೇಳ್ತಾ ಬಂದೆ, ಈಗ ದಕ್ಷಿಣಾಯನನ ಗ್ರಹಣ ಆಗಿರೋದು, ಉತ್ತರಾಯಣವ, ಯಾವ ದಿಕ್ಕಿನಿಂದ ಆಗಿದೆ ಅಂತ ಹೇಳಿ ನಾನು ಫಲಗಳನ್ನು ಹೇಳಿದೆ. ಅದರಲ್ಲಿ ಗ್ರಹಣದ ಸಮಯದಲ್ಲಿ ವರ್ಣದ ಫಲ ಅಂತ ಹೇಳಿ ಬರುತ್ತೆ. ಅದರಿಂದ ಏನನ್ನು ನಾವು ಅಂದಾಜಿಸಬಹುದು, ಏನನ್ನು ನಾವು ಗ್ರಹಿಸಬಹುದು ಅಂತ ಹೇಳಿದ್ರೆ, ಕೆಂಪು ವರ್ಣದಲ್ಲಿ, ಇವಾಗ ನೋಡಿ ಚಂದ್ರ ಕೆಂಪು ವರ್ಣದಲ್ಲಿದೆ. ಹೌದು ಹೌದು, ಕೆಂಪು ವರ್ಣದಲ್ಲಿ ಕಪಿಲ ವರ್ಣ ಅಂತ ಹೇಳ್ಬೋದು. ಯಾಕಂದ್ರೆ ಕಪಿಲ ವರ್ಣದ ಹಸುವನ್ನು ನೀವು ನೋಡಿದಿರಾ ಅಂತ ಅನ್ಕೋತೀನಿ. ಅದು ಸಾಧಾರಣವಾಗಿ ಇದೇ ವರ್ಣ ಇರುತ್ತೆ, ಕೆಂಪು ವರ್ಣ ಅಂತಾನೆ ನಾವು ತಗೊಳ್ಳೋಣ. ಈ ವರ್ಣದಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಓಡುವ ಜೀವಿಗಳಿಗೆ ತೊಂದರೆ, ಕುದುರೆ, ಎತ್ತು, ಜಿಂಕೆಗಳಿಗೆ ತೊಂದರೆ. ಈಗ ನಾವು ಸಾಮಾನ್ಯರಪ್ಪ, ನಾವು ಮನೆಗಳಲ್ಲಿ ಆ ಥರದ್ದು ಸಾಕಿಲ್ಲ. ನಾವು ಯಾವುದರಲ್ಲಿ ಓಡಾಡ್ತೀವಿ, ಯಾವುದನ್ನು ಓಡಿಸ್ಕೊಂಡು ಹೋಗ್ತೀವಿ? ವಾಹನಗಳಿಗೆ ತೊಂದರೆ. ಮತ್ತು ದುರ್ಭಿಕ್ಷ. ದುರ್ ಅಂತ ಹೇಳಿದರೆ ಕೆಟ್ಟದು, ಭಿಕ್ಷಾ ಅಂತ ಹೇಳಿದರೆ ಆಹಾರ ಇಲ್ಲದೆ ಇರುವಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು. ಈ ಎಲ್ಲವನ್ನ ಈ ಕಪಿಲವರ್ಣದ ಗ್ರಹಣ ನಮಗೆ ಸೂಚಿಸುತ್ತೆ. ಇದು ತಗ್ಗತ್ತೆ. ಹೇಗೆ ಅಂತ ನಾನು ನಿಮಗೆ ನಂತರದಲ್ಲಿ ಹೇಳ್ತೀನಿ. ತಗ್ಗುತ್ತೆ ಅಂದರೆ ಅದರ ಪರಿಣಾಮಗಳು ತಗ್ಗುತ್ತೆ ಅಂತ. ಪರಿಣಾಮಗಳು ಯಾವ ರೀತಿಯಲ್ಲಿ ತಗ್ಗುತ್ತೆ, ಈ ಪರಿಣಾಮಗಳನ್ನ ನಿಮಗೆ ಹೇಳಿದೆ. ನೀವು ಕೇಳಿದ್ರಿ ಮನುಷ್ಯನ ಮೇಲೆ ಯಾವ ರೀತಿ ಎಷ್ಟು ತಿಂಗಳೊಳಗಡೆ ಪರಿಣಾಮ ಬೀರಬಹುದು ಅಂತ. 2.5 ತಿಂಗಳಿಂದ 3 ತಿಂಗಳ ತನಕ ಇದರ ಪರಿಣಾಮ ಇರುತ್ತೆ. 3 ತಿಂಗಳ ನಂತರದಲ್ಲಿ ಪರಿಣಾಮ ಕ್ಷೀಣಿಸ್ತಾ ಹೋಗುತ್ತೆ. ಓಕೆ, 3 ತಿಂಗಳ ಒಳಗಡೆಗೆ ಇವತ್ತಾಗ್ತಾ ಇರುವಂಥ ಗ್ರಹಣದ ಪರಿಣಾಮ ನನ್ನ ಅಧ್ಯಯನದ ಪ್ರಕಾರ ಜನರ ಯೋಚನೆಯ ಮೇಲೆ ನಕಾರಾತ್ಮಕತೆ ಜಾಸ್ತಿ ಆಗುತ್ತೆ. ಜನರ ಯೋಚನೆಗಳಲ್ಲಿ ಆತ್ಮಹತ್ಯಾ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಸಿನಿಮೀಯ ರಂಗದಲ್ಲಿ ದುರ್ಘಟನೆಗಳು ನಡೆಯುತ್ತೆ. ಸಿನಿಮಾ ನಟನಟಿಯರಿಗೆ ತೊಂದರೆಯಾಗುವಂಥ ಸಾಧ್ಯತೆ ಇದೆ, ದುರ್ಘಟನೆಗಳು ಸಂಭವಿಸುವಂಥ ಸಾಧ್ಯತೆ ಇದೆ. ವ್ಯವಹಾರಕ್ಕೆ ತೊಂದರೆಯಾಗುವಂಥ, ವ್ಯವಹಾರದಲ್ಲಿ ಏರುಪೇರುಗಳಾಗುವಂತಹ ಸಾಧ್ಯತೆ. ಆದಾಯ ತೆರಿಗೆ ವಿಚಾರದಲ್ಲಿ ಜನರಲ್ಲಿ ಅಸಮಾಧಾನ ಆಗುವಂತಹ ಸಾಧ್ಯತೆ. ಓಕೆ, ಚರ್ಮದ ಕಾಯಿಲೆಗಳು ಜಾಸ್ತಿ ಆಗೋದು, ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆಗೋದು. ಗಾಳಿಯಿಂದ ಹರಡುವಂತಹ ಕಾಯಿಲೆಗಳು, ಏರ್ಬೋರ್ನೆ ಡಿಸೀಸ್. ಹಾಗಂತ ಈಗ ಮತ್ತೊಂದು ಸಾಂಕ್ರಾಮಿಕ ಬರುತ್ತಾ ಅಂತ ಯೋಚನೆ ಮಾಡಬೇಕಾದಂತಹ ಅಷ್ಟು ತೀವ್ರತೆ ಅಲ್ಲ, ಬಟ್ ಗಾಳಿಯಿಂದ ಹರಡುವಂತಹ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಒಂದು ಚಿಕ್ಕ ಫ್ಲೂನೇ ತಗೊಳ್ಳೋಣ, ರ್ಯಾಪಿಡಾಗಿ ಹರಡಿದ್ರೆ ಅದು ಕೂಡ ಸಮಸ್ಯೆ, ಸಮಾಜಕ್ಕೆ ಅದು ಕೂಡ ತೊಂದರೆಯೇ. ವಾತ ಸಂಬಂಧಿ ತೊಂದರೆಗಳು, ಗ್ಯಾಸ್ಟ್ರಿಕ್ ಸಂಬಂಧಿ ತೊಂದರೆಗಳು, ಅವುಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇದೆ. ಅಂದರೆ ಅದರ ಡ್ಯೂರೇಷನ್ ಇನ್ನೂ 2.5ರಿಂದ 3 ತಿಂಗಳ ಕಾಲ ಇರುತ್ತೆ ಅಂತ ಹೇಳ್ತೀರಿ? ಹೌದು, 2.5ರಿಂದ 3 ತಿಂಗಳಲ್ಲಿ ಈ ಎಲ್ಲ ಘಟನೆಗಳು ನಡೆಯುವಂತಹ ಸಾಧ್ಯತೆ, ನಡೆಯುವಂತಹ ಉಲ್ಲೇಖಗಳು ನಮಗೆ ಶಾಸ್ತ್ರದಲ್ಲಿ ಸಿಗುತ್ತೆ. ಹೀಗಿದ್ದರೆ ಈ ರೀತಿಯಾದಂತಹ ಈ ಥರ ಎಲ್ಲ ಗ್ರಹಣಗಳಾದರೆ, ಈ ದಿಕ್ಕಿನಿಂದ ಆದರೆ, ಹಿಂಗಾದರೆ, ನಾನು ನಿಮಗೆಲ್ಲ ಕೊಡ್ತಾ ಹೋಗ್ತಾ ಇದ್ದೀನಲ್ಲ ಪಾಯಿಂಟ್ಸು, ಅದೆಲ್ಲವನ್ನ ಒಂದು ಕ್ರೋಢೀಕರಿಸಿ ನಾವು ನೋಡಿದಾಗ ಈ ಅಂಶವನ್ನು ನಾವು ಗಮನಿಸಬಹುದು. ಓಕೆ, ಈ ರೀತಿಯಾದಂಥ ಪರಿಣಾಮಗಳಾಗುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು. 2.5-3 ತಿಂಗಳಾಗ್ತಾ ಇದ್ದ ಹಾಗೆ ಅದರ ಪ್ರಭಾವಗಳು ಕ್ಷೀಣಿಸ್ತಾ ಹೋಗುತ್ತೆ. ನಂತರದಲ್ಲಿ ನಾವು ಅಷ್ಟೊಂದು ಯೋಚನೆ ಮಾಡಬೇಕಾಗಿಲ್ಲ. ಗ್ರಹಣ ನಡೆದ ದಿನದಿಂದ 2.5ರಿಂದ 3 ತಿಂಗಳ ಒಳಗಡೆಗೆ ಇದರ ಪ್ರಭಾವ ಅತಿ ಹೆಚ್ಚಿರುತ್ತೆ. ನೀವು ಉಲ್ಲೇಖ ಮಾಡಿದ್ರಲ್ಲಿ ನನಗೆ ಬಹಳ ಆಸಕ್ತಿದಾಯಕ ಅಂತ ಅನ್ಸುತ್ತೆ. ಬಹು ಜನಸಾಮಾನ್ಯರಿಗೂ ಅಷ್ಟೇ, ಸಿನಿಮಾ ರಂಗದ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. ಅಲ್ಲಿ ಪ್ರಭಾವಿ ಅಥವಾ ಯಾರು ದೊಡ್ಡ ಸೂಪರ್ ಸ್ಟಾರ್ಗಳು ಅಂತ ಏನಿರ್ತಾರೋ ಅಲ್ಲೇನಾದರೂ ಬದಲಾವಣೆಗಳಾಗಬಹುದು, ಪರಿಣಾಮಗಳಾಗಬಹುದು ಅಂತೇಳಿ. ಸಿನಿಮಾ ರಂಗದಲ್ಲಿ ದುರ್ಘಟನೆ ಅಂದರೆ ಯಾವ ಥರದ ದುರ್ಘಟನೆ? ಈಗ ಸಿನಿಮಾದಲ್ಲಿ ಎಲ್ಲೋ ಒಂದು ಸೆಟ್ ಹಾಕಿರ್ತಾರೆ, ಅಲ್ಲಿ ಕೆಲವಷ್ಟು ದುರ್ಘಟನೆಗಳು ಆಗಿರ್ತಕ್ಕಂಥದ್ದು ಈ 3 ತಿಂಗಳ ಒಳಗಡೆಗೆ. ಹಾಗಂತ ಹೇಳಿ ಎಲ್ಲವೂ ನಡೆದೇ ಬಿಡುತ್ತಾ, ಇದು ಹಿಂಗೆ ಆಗೇ ಬಿಡುತ್ತಾ? ಇದು ಅಧ್ಯಯನದಿಂದ ನಾವು ಈಗ ಕಂಡ್ಕೋತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಹತ್ರ ಸಾಕ್ಷಿ ಪುರಾವೆಗಳು ಇತ್ತು. ಇದು ಹೀಗೆ ಅನ್ನೋದಕ್ಕೆ ನಮ್ಮ ಹತ್ರ, ನಾವು ಅದನ್ನು ದೃಢೀಕರಿಸೋದಕ್ಕೆ ನಮ್ಮ ಹತ್ರ ಇತ್ತು. ಯಾವಾಗ ಕುಮಾರಗುಪ್ತ ಅವರು ನಳಂದ ವಿಶ್ವವಿದ್ಯಾನಿಲಯನ ಸ್ಥಾಪಿಸಿದ ನಂತರದಲ್ಲಿ ಭಕ್ತಿಯಾರ್ ಖಿಲ್ಜಿ ಅನ್ನುವಂಥ ಮತಾಂಧ ಅದನ್ನು ಸುಟ್ಟ ಸಂದರ್ಭದಲ್ಲಿ 6 ತಿಂಗಳುಗಳ ಕಾಲ ಆ ವಿಶ್ವವಿದ್ಯಾನಿಲಯದ ಕಡತಗಳೆಲ್ಲ, ತಾಳೆಗರಿಗಳೆಲ್ಲ ಉರಿಯುತ್ತೆ. ಆ ತಾಳೆಗರಿಗಳಲ್ಲಿ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು
ವೈಜ್ಞಾನಿಕವಾದಂತಹ ಹಿನ್ನೆಲೆಯ ಜೊತೆಗೆ ಇರುತ್ತೆ. ಅದು ಇವಾಗ ನಮಗಿಲ್ಲ. ಈಗೆಲ್ಲ ನಾವು ಅಧ್ಯಯನದ ಮುಖಾಂತರವೇ. ಈಗ ನಾನೇನು ಹೇಳಿದ್ನಲ್ಲ, ಇದು ನನ್ನ ಅಧ್ಯಯನದ ನನ್ನ ವೈಯಕ್ತಿಕ ಅಭಿಪ್ರಾಯಗಳು. ಇದುವರೆಗೆ ಇಷ್ಟು ವರ್ಷ ನಾನು ಮಾಡಿದಂತಹ ಕೆಲವಷ್ಟು ಅಧ್ಯಯನದಲ್ಲಿ ನಾನು ಕಂಡುಕೊಂಡಂತಹ ಕೆಲವಷ್ಟು ವಿಚಾರಗಳು. ನಂತರದಲ್ಲಿ ನಾವಲ್ಲಿ ನೋಡ್ತಾ ಇದ್ದೀವಿ, ದೃಶ್ಯದಲ್ಲಿ ಹೋಮ ನಡೀತಾ ಇದೆ. ಈಗ ರಾಶಿಯಲ್ಲಿ ಗ್ರಹಣ ಆಗಿದೆ, ಕುಂಭ ರಾಶಿಯಲ್ಲಿ ಗ್ರಹಣ ಆಗಿದೆ. ಬೃಹತ್ ಸಂಹಿತೆಯಲ್ಲಿ ನಾನು ನಿಮಗೆ ಹೇಳಿದ ಹಾಗೆ ಅಯನದಲ್ಲಿ ಏನು ಪರಿಣಾಮವನ್ನು ಹೇಳಿದೆ, ದಿಕ್ಕಿನಿಂದ ಏನು ಪರಿಣಾಮವನ್ನು ಹೇಳಿದೆ ಅಂತ ಹೇಳಿದೆ. ಕುಂಭರಾಶಿಯಲ್ಲಿ ಗ್ರಹಣ ಆಗಿರೋದ್ರಿಂದ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರಿಗೆ ತೊಂದರೆ ಅಂತ ಹೇಳಿದ್ದಾರೆ. ಪಶ್ಚಿಮ ಪ್ರದೇಶಗಳಿಗೆ ತೊಂದರೆ, ಶ್ರಮಿಕ ವರ್ಗಕ್ಕೆ ಅಂದರೆ ಭಾರ ಹೊರುವಂಥ ಕೆಲಸ ಮಾಡುವವರಿಗೆ ತೊಂದರೆ, ಶ್ರಮಿಕ ವರ್ಗಕ್ಕೂ ತೊಂದರೆ, ಕಳ್ಳರಿಗೆ ತೊಂದರೆ. ಹೌದಾ? ಅಲ್ಲಿಗೆ ಏನಾಗ್ಬೋದು? ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಅಲ್ಲಿಗೆ ಏನಾಗ್ಬೋದು? ಕಳ್ಳರಿಗೆ ತೊಂದರೆ ಅಂದರೆ ಕಳ್ತನ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ವಾ, ಅಥವಾ ಪೊಲೀಸರಿಗೆ ಪವರ್ ಜಾಸ್ತಿ ಆಗುತ್ತೆ, ಪೊಲೀಸರಿಗೆ ಬೇಗ ಸಿಗಾಕೋತಾರೆ. ಆಯ್ತಾ? ಗಡಿ ಪ್ರದೇಶಗಳಲ್ಲಿ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳಿದೆ. ಪ್ರಮುಖ ವ್ಯಕ್ತಿಗಳಿಗೆ ಸ್ವಲ್ಪ ಕಷ್ಟಗಳು ಆಗುವಂಥ ಸಾಧ್ಯತೆಗಳಿದೆ. ಇನ್ನು ಗ್ರಹಣದ ಸಮಯದಲ್ಲಿ ವರ್ಣದ ಫಲವನ್ನು ನಾನು ನಿಮಗೆ ಹೇಳಿ ಆಯಿತು. ಇಷ್ಟು ವಿಚಾರಗಳನ್ನು ನಾವು ಅಂದಾಜಿಸಬಹುದು. ನಂತರದಲ್ಲಿ ನಾನು ನಿಮಗೆ ಇನ್ನೂ ಕೆಲವಷ್ಟು ಪರಿಣಾಮಗಳನ್ನು ಹೇಳ್ತೀನಿ. ರೈಟ್. ಒಂದಿಷ್ಟು ಸ್ಥಳೀಯರು ಮಾತನಾಡಿದ್ದಾರಂತೆ, ಅಂದರೆ ಈ ಗ್ರಹಣವನ್ನು ವೀಕ್ಷಣೆ ಮಾಡಿದಂಥವರು ಒಂದಷ್ಟು ಜನ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ಕೊಂಬರೋಣ. ತುಂಬ ಚೆನ್ನಾಗಿತ್ತು, ಅವ್ರು ಎಕ್ಸ್ಪ್ಲೇನ್ ಮಾಡಿದ ವಿಧ ಚೆನ್ನಾಗಿತ್ತು. ಈ ಶೋಡ್ ಅಂದ್ರೆ ಅವರು ಸ್ಯಾಟರ್ನ್ ಕೂಡ ತೋರಿಸಿದ್ರು, ನಾಟ್ ಜಸ್ಟ್ ಮೂನ್. ಸೊ ಆಮೇಲೆ ಸ್ಟಾರ್ಸ್ ತೋರಿಸಿದ್ರು, ಚೆನ್ನಾಗಿತ್ತು. ಹಾ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಾ, ನಮ್ಮನೇಲೂ ಹೇಳಿದ್ರು, ಬಟ್ ಅದೇ ಹೇಳ್ಬಿಟ್ಟು ಬಂದೆ, ಪರವಾಗಿಲ್ಲ, ಅದೆಲ್ಲ ಏನ್ ಸೂಪರ್ಸ್ಟಿಷನ್ ಅಷ್ಟೇ ಅಲ್ವಾ ಅಂತ ಬಿಟ್ರು, ಏನು ಹೇಳಿಲ್ಲ. ಚೆನ್ನಾಗಿತ್ತು, ಆಕ್ಚುಲಿ ಚೆನ್ನಾಗಿ ಆರ್ಗನೈಸ್ ಮಾಡಿದೀರಾ. ಇವಂದು ಇವಾಗ ಹೊಸದಾಗಿ ಕಾಲೇಜ್ ಶುರು ಆಗಿದ್ರು ತುಂಬಾ ಮಾಡ್ತಾ ಇದಾರೆ. ಸೈನ್ಸ್ ಕ್ಲಬ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಸೊ ನಾನು ಸ್ಟೂಡೆಂಟು, ಈಗ ನ್ಯಾಷನಲ್ ಕಾಲೇಜಲ್ಲಿ ಸೈನ್ಸ್ ಕ್ಲಬ್ ಅವರು ಇದನ್ನ ಕಂಡಕ್ಟ್ ಮಾಡಿದ್ದಾರೆ ಲೂನಾರ್ ಎಕ್ಲಿಪ್ಸ್ಗೆ. ಸೊ ಟೆಲಿಸ್ಕೋಪ್ಸ್ ಎಲ್ಲ ಇಟ್ಟಿದ್ದಾರೆ, ನೋಡ್ದಾಗ ತುಂಬಾ ಚೆನ್ನಾಗಿತ್ತು, ಪೂರಾ ಚಂದ್ರ ಕಾಣಿಸ್ತು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಇದು ನನ್ನ ಫಸ್ಟ್ ಟೈಮು. ಸೊ ಫಸ್ಟ್ ಟೈಮ್ ವಿತ್ ಕ್ಲಾರಿಟಿ ತುಂಬಾ ಚೆನ್ನಾಗಿ ಕಾಣಿಸ್ತು. ಆಮೇಲೆ ತುಂಬಾ ಎಕ್ಸ್ಪ್ಲನೇಷನ್ ಕೊಟ್ಟು ಏನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕೆ ಏನ್ ಕಾಣಿಸ್ತಾ ಇದೆ, ಇನ್ ರಿಯಲ್ ಲೈಫ್ ಒಂಥರ ಕಾಣಿಸ್ತಾ ಇದೆ, ಲೆನ್ಸ್ ಒಳಗಡೆ ರಿವರ್ಸ್ ಅಥವಾ ಉಲ್ಟಾ ಕಾಣಿಸ್ತಾ ಇತ್ತು. ಆಮೇಲೆ ಯಾಕೆ ಹಂಗ್ ಕಾಣಿಸ್ತಾ ಇತ್ತು, ಯಾವ ಲೆನ್ಸ್ ಉಪಯೋಗಿಸಿದೀವಿ, ಆಮೇಲೆ ಫೋನಲ್ಲೂ ಫೋಟೋ ತೆಗಿಯಕ್ ಬಿಟ್ರು. ತುಂಬಾ ಚೆನ್ನಾಗಿತ್ತು. ಜನರಲ್ಲಿ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸೋದಕ್ಕೆ ಇಂಥ ಕಾರ್ಯಕ್ರಮಗಳನ್ನ ನಾವು ನಿರಂತರವಾಗಿ ಆಯೋಜನೆ ಮಾಡ್ತಾ ಬಂದಿದ್ದೀವಿ ಬಿ ವಿ ಜಗದೀಶ್ ವಿಜ್ಞಾನ ಕೇಂದ್ರದ ಮೂಲಕ. ಅದು ಜನರಲ್ಲಿರೋ ಇನ್ನೂ ಕೆಲವೊಂದು ಮೌಢ್ಯಗಳನ್ನ ನಿವಾರಿಸೋದು, ಈ ಚಂದ್ರಗ್ರಹಣ ಸೂರ್ಯಗ್ರಹಣದ ಬಗ್ಗೆ ಇರುವಂತ ಭಯವನ್ನ ಹೋಗಲಾಡಿಸೋದು, ಅದನ್ನು ಹೋಗಲಾಡಿಸೋ ಸಲುವಾಗಿ ನಾವು ಸತತವಾಗಿ ಈ ತರದ ಕಾರ್ಯಕ್ರಮಗಳನ್ನ ನ್ಯಾಷನಲ್ ಕಾಲೇಜ್ ಜಯನಗರ ಮತ್ತು ಬಿ ವಿ ಜಗದೀಶ್ ವಿಜ್ಞಾನ ಕೇಂದ್ರ ಆಯೋಜನೆ ಮಾಡ್ತಾ ಬರ್ತಾನೆ ಇದೆ. ಇದನ್ನ ಸಾರ್ವಜನಿಕರಿಗಾಗಿ ನಾವು ಮುಕ್ತವಾಗಿ ಓಪನ್ ಇಟ್ಟಿದ್ದೇವೆ. ಇಲ್ಲಿ ನಮ್ಮ ಅನುಭವಿಗಳು, ಎಕ್ಸ್ಪರ್ಟ್ಸ್ ಇದರ ಮೂಲಕ ಇದನ್ನ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಅವರು ವೀಕ್ಷಣೆಯನ್ನ, ಚಂದ್ರಗ್ರಹಣವನ್ನು ಜನರು ಮಾಡಬಹುದು. ಜನರಿಗೆ ಇದು ನಾವು ನೋಡಿದಾಗೆ ಎಲ್ಲ ಬಂದ ಅವರೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ. ಯಾಕೆಂದ್ರೆ ಬಹಳ ಕ್ಲಾರಿಟಿ ಇದೆ ಅದರಲ್ಲಿ, ಅದು ಕಾಣಿಸ್ತಾ ಇರುವಂತಹದ್ದು ಚಂದ್ರಗ್ರಹಣ. ನಿಜವಾಗ್ಲೂ ತುಂಬಾ ಎಲ್ಲರೂ ಬಹಳ ಸಂತೋಷದಿಂದ ಇದ್ದಾರೆ ಬಂದ ನೋಡಿದವರೆಲ್ಲರೂ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.